ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ಮಾನವೀಯತೆಯೇ ಪ್ರಶ್ನಾರ್ಥಕವಾಗುವಂತಹ ಘಟನೆ ನಡೆದಿದೆ. ಭೀಕರ ಅಪಘಾತದ ಬಳಿಕ 108 ಆಂಬ್ಯುಲೆನ್ಸ್ ಸಮಯಕ್ಕೆ ಬಾರದ ಕಾರಣ ಗಾಯಾಳುಗಳು ರಸ್ತೆಯಲ್ಲೇ ನರಳುವಂತಾಗಿದೆ. ಸದಲಗ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದ ತಕ್ಷಣ ಸ್ಥಳೀಯರು 108 ಆಂಬ್ಯುಲೆನ್ಸ್ಗೆ ಪದೇ ಪದೇ ಕರೆ ಮಾಡಿದ್ದಾರೆ. ಆದರೆ ಕರೆಗಳಿಗೆ ಸಮರ್ಪಕ ಸ್ಪಂದನೆ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಆಂಬ್ಯುಲೆನ್ಸ್ ಸಮಯಕ್ಕೆ ಆಗಮಿಸದೆ ಗಾಯಾಳುಗಳು ರಸ್ತೆ ಮೇಲೆಯೇ ಸಹಾಯಕ್ಕಾಗಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೀವ ಉಳಿಸಬೇಕಾದ ತುರ್ತು ಸೇವೆಯೇ ಹೀಗೆ ವಿಳಂಬ ಮಾಡಿದರೆ ಸಾರ್ವಜನಿಕರ ಭದ್ರತೆ ಯಾವ ಮಟ್ಟದಲ್ಲಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸ್ಥಳೀಯರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಲವೀರ್ ಹೆಗ್ರೆ ಅಂತ ಅವರು ಸಂಬಂಧಿಕರ ಆಕ್ಸಿಡೆಂಟ್ ಆದ ನಂತರ ಒಂದು 108ಗೆ ಕರೆ ಮಾಡಿದಾಗ 108 ಕರೆ ಮಾಡಿದ ಅರ್ಧ ಗಂಟೆ ಆದರೂ ಕೂಡ ಯಾವುದೇ ಒಂದು ಆಂಬ್ಯುಲೆನ್ಸ್ ಬರದೆ ಕಾಲಾರ್ನ ಮಾಡಿ ಆಂಬ್ಯುಲೆನ್ಸನ್ನ ಕಾಲಾರ್ನ ಮಾಡೋದ್ರ ಮುಖಾಂತರ ಆಂಬ್ಯುಲೆನ್ಸ್ ಕಳಿಸ್ಕೊಡೋದಿಲ್ಲ. ಅದರಿಂದ ನಾವು ಏನು ಮಾಡಿದ್ವಪ್ಪ ಅಥವಾ ಪೇಷಂಟ್ ಏನಾಗಿದೆ ಆ ಪೇಷಂಟ್ ನಾವು ವೈಯಕ್ತಿಕ ಒಂದು ಸಾರ್ವಜನಿಕ ನಮ್ದೇ ಒಂದು ರಿಕ್ಷಾವನ್ನು ಮಾಡ್ಕೊಂಡು ನಾವು ಕಳಿಸಿದೆವು. ಆ ಕಳಿಸಿದಾದ ನಂತರ ನಾವು ಇಲ್ಲಿ ಬಂದ ಪ್ರಶ್ನೆ ನಮ್ಮ ಸರ್ಕಾರ ದವಾಖಾನೆಯಿಂದ ವೈದ್ಯರ ಕೇರ್ ಅವ್ರು ಏನಂತಪ್ಪ ಅಂತಂದ್ರೆ ನಮ್ಗೆ ಅದು ಸಂಬಂಧ ಬರಂಗಿಲ್ಲ, ಜೀವಿಕೆ ಏನೋ ಅಂತ ಒಂದು ಥರ್ಡ್ ಪಾರ್ಟಿಗೆ ಸಂಬಂಧ ಬರ್ಕಂತ ಹೇಳ್ಕದಾರು. ನಮ್ಮದೇನು ಬೇಡಿಕೆ ಐತಿ, ನಮ್ಮ ಸದಲ ಪಟ್ಟಣಕ್ಕೆ 2023-24 ಸರ್ಕಾರದಿಂದನೇ ಒಂದು ಆಂಬ್ಯುಲೆನ್ಸ್ ನಮ್ಗೆ ಒಂದು ಮಂಜೂರಾಗಿತ್ತು. K51G0351 ಅಂತ ಒಂದು ಆಂಬ್ಯುಲೆನ್ಸ್ ನಮ್ಮ ಸದಲ ಪಟ್ಟಣಕ್ಕೆ ಮಂಜೂರು ಆದ್ರೂ ಕೂಡ ಆ ಆಂಬ್ಯುಲೆನ್ಸ್ ತಗೊಂಡೋಗಿ ಚಿಕ್ಕೋಡಿಯಾಗ ತಗೊಂಡೋಗಿ ಅದನ್ನ ಚಿಕ್ಕೋಡಿಯಾಗ ಸಾರ್ವಜನಿಕ ಹಾಸ್ಪಿಟಲ್ ಉಪಯೋಗಿಸ್ತಾರೆ. ನಾವು ಕರೆ ಮಾಡಿ ಕೇಳಿದಾಗ ಇಲ್ಲ ಮತ್ತು ಇಲ್ಲಿ ಸದಲದಾಗ ಪೇಷಂಟ್ ಜಾಸ್ತಿ ಇರೋಂಗಿಲ್ಲ, ಅದನ್ನ ನಾವು ಚಿಕ್ಕೋಡಿಯಾಗ ಪೇಷಂಟ್ಗಳು ಜಾಸ್ತಿ ಇರ್ತಾವ ಅಂತ ಹೇಳಿ ನಮ್ಗೆ ಇಂಥ ಹೇಳಿಕೆ ಕೊಡ್ಕೊತ ಬಂದರು. ಆದರೂ ಕೂಡ ಇಂಥ ಘಟನೆ ಆದ್ರೂ ಕೂಡ ಇಲ್ಲಿ ಕರೆ ಮಾಡಿ ಎಡಿಎಚ್ ತಾಲೂಕು ಅಪ್ಪರ್ ಜಿಲ್ಲಾ ವೈದ್ಯಾಧಿಕಾರಿ ಕರೆ ಮಾಡಿದಾಗ ಅವ್ರಂತಾರು ಅದು ನಮ್ಗೆ ಸಂಬಂಧ ಬರೋಂಗಿಲ್ಲ ಅಂತ ಈ ಉಡಾಪೆಯನ್ನು ಹೇಳಿಕೆ ಕೊಡ್ತಾರು. ಇದನ್ನು ಖಂಡಿಸಿ ಈ ಮತ್ತೊಂದು ಆಂಬ್ಯುಲೆನ್ಸ್ ಅನ್ನು ಸದಲ ಪಟ್ಟಣದಾಗ ಅದಕ್ಕೆ ಮುಂಜಾನೆಯಿಂದ ಸಾಯಂಕಾಲದಾಗ ಅಷ್ಟೇ ಚಾಲಕರು ಇರ್ತಕ್ಕಂಥ ಹೇಳಿಕೆಯನ್ನು ಸರ್ ಕೊಡ್ತಾಯಿದ್ರು. ಇದನ್ನು ಖಂಡಿಸಿ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಸಮಸ್ತ ಸದಲಗ ಗ್ರಾಮಸ್ಥರ ಇಲ್ಲಿ ಸದಲಗ ಸರ್ಕಾರಿ ದವಾಖಾನೆ ಹತ್ತಿರ ಆಸ್ಪತ್ರೆ ಮುಂದೆ ಧರಣಿ ಕೊಡೋದೈತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ನಮಗೆ ಬೆಂಬಲ ಸೂಚಿಸಬೇಕು. ಮತ್ತು ಇಲ್ಲಿ ಏನು ಸರ್ಕಾರ ದವಾಖಾನೆ ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನೈತಿ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ಬೇಕಂತ ಹೇಳಿ ಪಟ್ಟು